ಮೊಟ್ಟ ಮೊದಲನೇದಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸರವರೇ, ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯರವರೇ, ಚಂದ್ರಪ್ಪನವರೇ, ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಹನೀಯರೇ, ನನಗೆ ಮೊಟ್ಟ ಮೊದಲು ನನಗೆ ಮಾತನಾಡಲು ಕೊಟ್ಟಿದ್ದಾರೆ. ನಾನು ರಾಮಕೃಷ್ಣ ದೊಡ್ಡಮನಿ, XMLA ಶಿರಟ್ಟಿ, ಮೋಚಿಗಾರ ಸಮಾಜ ಅಂತ. ನನಗೆ ಟಿಕೆಟ್ ಕೊಡ್ಬೇಕಾದ್ರೆ 2013ರಲ್ಲಿ ಎಡಗೈ ಅಂತ ಹೇಳಿ ಟಿಕೆಟ್ ಕೊಟ್ಟಿದ್ದ. ನಂತರ ನಮ್ಮ ಜಾತಿಯದ ಸ್ವಲ್ಪ ಹೇಳಬೇಕಾದ್ರೆ ಒಳಪಂಗಡಗಳು 18 ಅದಾವೆ. ಮೋಚಿಗಾರ, ಮಚ್ಚಿಗಾರ, ಸಮಗಾರ, ಡೋಹರ, ಚಮ್ಮಾರ, ಮಚ್ಚಿಗ ಮತ್ತು ಅನೇಕ ಒಳಪಂಗಡಗಳು. ಈ ಕರ್ನಾಟಕದಾಗ ಈ ಭಾಗದ ಕಿತ್ತ ಕಡೆಗೆ ಬಂದ್ರೆ ನಮ್ಗೆ ಸಮಗಾರ, ಮೋಚಿಗಾರ ಅಂದ್ರೆ ಬೀದರ್ ಗುಲ್ಬರ್ಗ ಕಡೆಗೆ ಹೋದ್ರೆ ಸಮಗಾರ ಅಂತ. ಆ ಜಿಲ್ಲೆವಾರೊಳಗೆ ಬೇರೆ ಬೇರೆ ಭಾಷೆಯಲ್ಲಿ ಕರೀತಕ್ಕಂಥ ಒಟ್ಟಾರೆ ಸ್ವಲ್ಪ ಹೆಚ್ಚು ಕಡಿಮೆ 16ರಿಂದ 18 ಜಾತಿಗಳಿರ್ತಕ್ಕಂಥ ಬೇರೆ ಬೇರೆ ಪದಗಳಿಂದ ಕರೀತಕ್ಕಂಥ ಜನಾಂಗ ಇರೋದ್ರಿಂದ ಈ ಕಮ್ಯುನಿಟಿ ಒಳಗೆ ಮೊಟ್ಟ ಮೊದಲು ಬೆಳಗಾವದಾಗ ಒಬ್ಬರಾಗಿದ್ದಂಥ, ನಂತರ ಎರಡನೇ ನಾನೇ ಆಗಿರೋದು ಈ 18 ಕಮಿಟಿ ಒಳಗೆ. ಈಗ ಒಬ್ಬರು ನಮ್ಮ ಇದರದಿಂದ ಬಸವರಾಜ್ ಮತ್ತಿಂಬುಡು ಅಂತ ಹೇಳಿ ಕೂಡ ಒಬ್ಬರು ಆಗಿದ್ದಾರೆ. ಹೀಗಾಗಿ ನಾವು ಕೂಡ ನನಗೆ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ಮಾದಿಗ ಸಮುದಾಯ ಅಂದರೆ ನಮಗೆ ಹಿರಿಯ ಅಂಡ ಇದ್ದಾರೆ. ಮಾದಿಗ ಸಮುದಾಯ ಅಂದರೆ ನಮಗೆ ಹಿರಿಯ ಅಂಡ ಇದ್ದ ರೀತಿಯಲ್ಲಿ. ಹೀಗಾಗಿ ನಾವು ಎಲ್ಲ ಒಂದೇ ಪಂಗಡದವರು, ಒಂದೇ ಕಡೆ ಇರ್ತಕ್ಕಂಥವ್ರು. ಕುಲಕಸುಬು ಕೂಡ ಚರ್ಮಕಾರದಿಂದ ಬಂದಿರತಕ್ಕಂಥವ್ರು ನಾವು. ಇವತ್ತು ಬಹುತೇಕ ನಾನು MLA ಆಗಿರ್ಬೋದು, ಬದಲಾವಣೆ ಆಗಿರ್ಬೋದು. ನಮ್ಮ ತಂದೆಯವರ ಹೆಸರಲ್ಲೇ ದೊಡ್ಡಮನಿ ಲೆದರ್ ಫ್ಯಾಕ್ಟ್ರಿ ಅಂತ ಹೇಳಿ ಫ್ಯಾಕ್ಟ್ರಿ ಇದ್ದಿತ್ತು ಯಜಮಾನ್ ಹಿರಿಯರ ಕಾಲಕ್ಕೆ. ಇತ್ತಿತ್ತಲಾಗ ಬದಲಾವಣೆ ಆದಮೇಲೆ ಈ ಲೋನಾರ್, ಇವು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿ ಬಂದಮೇಲೆ ಇವೆಲ್ಲ ಬಹುತೇಕ ಚಿಕ್ಕ ಪುಟ್ಟ ಇದ್ದು ಬಿಟ್ಟವು. ಆದರೆ ಬೀದಿಯಲ್ಲಿ ಇವತ್ತಿಗೂ ಕೂಡ ಚರ್ಮಕಾರ ವ್ಯಾಪಾರ ಮಾಡ್ತಕ್ಕಂಥವ್ರು, ಚರ್ಮವನ್ನು ಹದ ಮಾಡ್ತಕ್ಕಂಥವ್ರು, ಚರ್ಮವನ್ನು ಅದರ ಚಪ್ಪಲ್ ಮಾಡ್ತಕ್ಕಂಥ ಜನ ಇನ್ನು ಸಾಕಷ್ಟು ಜನ ಎಲ್ಲರೂ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಬೆಳೆದು ಬಂದಿರತಕ್ಕಂಥದ್ದು. ಆದರೆ ರಾಜಕೀಯವಾಗಿ ಕೂಡ ಸ್ವಲ್ಪ ಅಷ್ಟಮಟ್ಟಿಗೆ ಏನು ಬೆಳೆದಿಲ್ಲ. ಹೀಗಾಗಿ ಜಾಸ್ತಿ ಮಾತನಾಡದೆ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಒಂದನ್ನು ಬಯಸ್ತಾ ಇದ್ದೀನಿ. ಯಾವತ್ತೂ ಕೂಡ ನಾವು ಮಾದಿಗ ಸಮುದಾಯಕ್ಕೆ ನಮ್ಮ ಹಿರಿಯ ಅಣ್ಣ ಅಂತ ಹೇಳ್ತೀವಿ, ಒಂದು ಸಹೋದರರಿದ್ದಾಗೆ ಎಲ್ಲ ನಾವು. ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಎಲ್ಲದರಲ್ಲಿ ಕೂಡ ಹೊಂದ್ಕೊಂಡು ಹೋಗ್ತಕ್ಕಂಥವ್ರು. ಹೀಗಾಗಿ ಆ ಹಿರಿಯ ಅಣ್ಣ ಅಂತಕ್ಕಂಥ ಏನು ಮಾದಿಗ ಸಮುದಾಯ ಇದೆ, ನಮ್ಮನ್ನು ಕೂಡ ತಾವು ಯಾವ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಯಾಕಂದರೆ ಇಡೀ ರಾಜ್ಯದಲ್ಲಿ ಏನೋ ಸಾಧ್ಯ ಇದ್ರೂ ಒಬ್ಬೊಬ್ಬರು MLA ಆಗೋದಾಗಲಿ, MLC ಆಗೋದಾಗಲಿ, ಅಥವಾ ಬೇರೆ ಬೇರೆ ಅವಕಾಶಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲಿ ಕೂಡ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಸಂದರ್ಭ ಏನು ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಅವರು ಕರೆದಿದ್ದಾರೆ, ಅವ್ರಿಗೆ ನಾನು ಕೋಟಿ ನಮನಗಳನ್ನು ನಾನು ಈ ಸಂದರ್ಭ ಹೇಳ್ತಿಸ್ತಾ ಇದ್ದೀನಿ. ಯಾವತ್ತು ಅವರು ಈ ಜನಾಂಗವನ್ನು, ಶೋಷಿತ ಜನಾಂಗವನ್ನು ಒಗ್ಗೂಡಿಸ್ತಾ ಬಂದಿರತಕ್ಕಂಥವ್ರು, ಎಲ್ಲ ಜನಾಂಗನ ಒಗ್ಗೂಡಿಸಿ ಅವ್ರಿಗೆ ಶಕ್ತಿ ತುಂಬಕ್ಕಂಥ, ಅವ್ರು ಬಲ ಪಡ್ಕೊಂತ ಬಂದಿರತಕ್ಕಂಥವ್ರು ಬಹುತೇಕ ಯಾರಾದರೂ ನಮ್ಮ ನಾಯಕರಿದ್ದರೆ ನನಗೆ ಗೊತ್ತಿದ್ದಾಗ ಎಚ್ ಆಂಜನೇಯ ಸಾಹೇಬ್ರು ಅಂತ ನಾನು ಈ ಸಂದರ್ಭ ಹೇಳಿ ಬಯಸ್ತಾ ಇದ್ದೀನಿ. ಜಾಸ್ತಿ ಟೈಮ್ ಇಲ್ಲದೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಮಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸರವರು ದಯವಿಟ್ಟು ಇವತ್ತಿನ ಇದನ್ನು ಪರಿಗಣಿಸಿ ಬಹುತೇಕ ತಾವೆಲ್ಲ ಕೂಡ ಯಾವುದೇ ರೀತಿಯಾಗಿ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಅವ್ರಿಗೆ ಮನವಿಯನ್ನು ಕೂಡ ಕೊಟ್ಟು ಬರುವಾಗ ನಾವು ಇದನ್ನೇ ಹೇಳಿಕೊಟ್ಟು ಬಂದಿದ್ವಿ. ಅವ್ರಿಗೆ ಸ್ವಲ್ಪ ಮನವಿಯನ್ನು ಕೊಟ್ಟಾಗ ಕೂಡ ತಾವು ಇವತ್ತಿನ ದಿವಸ ಈ ಒಂದು ಮನವಿಯನ್ನು ಸ್ವೀಕರಿಸಿ ಇದನ್ನು ಪರಿಗಣಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.